ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲಿತೀವಿ ಅಂತ ಹೇಳಿದ್ರೆ, ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯಾನ್ ಮತ್ತೆ ಕುಡ್. ಕ್ಯಾನ್ ಎಲ್ಲಿ ಬಳಸಬೇಕು, ಕುಡ್ ಎಲ್ಲಿ ಬಳಸಬೇಕು. ಸೊ ಕ್ಯಾನ್ ಮತ್ತೆ ಕುಡ್ ಇವೆಲ್ಲ ಏನು ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಅದು ಬೇರೆ ಯಾವ್ದು ಮಾಡೆಲ್ ವರ್ಬ್ಸ್ ಇದೆ ಅಂತ ಆಮೇಲೆ ನೋಡೋಣ. ಕಾಮನ್ ಆಗಿ ಕ್ಯಾನ್ ಮತ್ತೆ ಕುಡ್ ಫಸ್ಟ್ ನಾವು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ಮೇಲೆ ಬೇರೆ ವರ್ಡ್ಸ್ ವುಡ್, ಶುಡ್, ಮೇ, ಮಸ್ಟ್, ಮೈಟ್ ಇದೆಲ್ಲ ಕಲಿಬಹುದು. ಓಕೆ, ಫಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ಕ್ಯಾನ್ ಮತ್ತೆ ಕುಡ್. ಕ್ಯಾನ್ ಎಲ್ಲಿ ಬಳಸ್ತೀವಿ, ಕುಡ್ ಎಲ್ಲಿ ಬಳಸ್ತೀವಿ. ಸೊ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದಕ್ಕಿಂತ ಫಸ್ಟ್ ನಾವು ಅದ್ರದ್ದು ಒಂದು ಪ್ಯಾಟರ್ನ್ ನೋಡೋಣ. ಲೈಕ್ ಕ್ವೆಶ್ಚನ್ ಅಂಡ್ ಆನ್ಸರ್. ಕ್ವೆಶ್ಚನ್ ಕೇಳೋದು, ಅದಕ್ಕೆ ಉತ್ತರ ಹೇಗೆ ಹೇಳೋದು. ಯಾವುದು ನಾವು ಕ್ವೆಶ್ಚನ್ ಮತ್ತೆ ಆನ್ಸರ್ ಎರಡು ತಗೊಂಡಾಗ ನಮಗೆ ಅದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇದರ ಅರ್ಥ ಏನು ಅಂತ. ಓಕೆ, ಸೊ ನೋಡಿ ಕ್ಯಾನ್ ಎಲ್ಲಿ ಬಳಸ್ತೀವಿ. ಸೊ ಒಂದು ಇದು ತಗೊಳ್ಳೋಣ, ಒಂದು ವರ್ಬ್ ತಗೊಳ್ಳೋಣ. ವರ್ಬ್ ಅಂದ್ರೆ ಸ್ವಿಮ್. ಸ್ವಿಮ್ ಅನ್ನೋ ವರ್ಡ್. ಸ್ವಿಮ್ ಅಂದ್ರೆ ಏನು, ಈಜುವುದು. ಓಕೆ, ರೈಟ್. ಕ್ಯಾನ್ ಯು ಸ್ವಿಮ್ ನಾವ್. ಕ್ಯಾನ್ ಯು ಸ್ವಿಮ್ ನಾವ್ ಇದರ ಅರ್ಥ ಏನು, ಕ್ಯಾನ್ ಯು ಸ್ವಿಮ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕ್ಯಾನ್ ಯು ಸ್ವಿಮ್ ನಾವ್ ಅಂದ್ರೆ ಇದರ ಅರ್ಥ ಏನು, ನಿನಗೆ ಅಥವಾ ನಿಮಗೆ ಈಜಕ್ ಬರುತ್ತಾ, ಅಥವಾ ನೀವು ನಾವು ಈಗ ನಿಮಗೆ ಈಜಕ್ ಬರುತ್ತಾ, ಅಥವಾ ನಿಮಗೆ ಈಗ ಈಜಕ್ಕೆ ಆಗತ್ತಾ, ಅಥವಾ ಇದನ್ನ ಅಚ್ಚ ಕನ್ನಡದಲ್ಲಿ ಕೇಳಬೇಕು ಅಂದ್ರೆ ನೀವು ಈಜಬಲ್ಲಿರಾ. ಸೊ ನೀವು ಈಜಬಲ್ಲಿರಾ ಅಂತ ಯಾರು ಕೇಳೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಏನು, ನಾನು ಈಜಬಲ್ಲೆ. ಈ ಬಲ್ಲೆನೆ ಕ್ಯಾನ್, ಬಟ್ ಬಲ್ಲೆ ಅನ್ನೋದು ನಾವು ಯೂಸ್ ಮಾಡೋದಿಲ್ಲ. ಅಚ್ಚ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಈಜಕ್ ಬರುತ್ತಾ ಅಥವಾ ನಿಮ್ ಕೈಲಿ ಈಜಕ್ ಆಗುತ್ತಾ, ಇವೆರಡರಲ್ಲಿ ಯಾವ್ದಾದ್ರು ಒಂದು ನಾವು ಬಳಸ್ಬೋದು ಅಲ್ವಾ. ಇದಕ್ಕೆ ನಾವು ಕ್ಯಾನ್ ಯು ಸ್ವಿಮ್ ಅಂತ ಹೇಳ್ತೀವಿ. ಕ್ಯಾನ್ ಫಸ್ಟಿಗೆ ಹಾಕ್ತೀವಿ. ಸೊ ಇಲ್ಲಿ ಕನ್ನಡದಲ್ಲಿ ಆಗುತ್ತಾ ಬರುತ್ತಾ ಅನ್ನೋದು ಕೊನೆಗೆ ಬರುತ್ತೆ, ಇಂಗ್ಲಿಷ್ ಅಲ್ಲಿ ನಿಮಗೆ ಫಸ್ಟಿಗೆ ಬರುತ್ತೆ. ಸೊ ದಟ್ ಇಸ್ ದ ಡಿಫರೆನ್ಸ್. ಓಕೆ, ಕ್ಯಾನ್ ಯು ಸ್ವಿಮ್. ಈಗ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಕ್ಯಾನ್ ಯು ಸ್ವಿಮ್ ಅಂತ ಕೇಳಿದ್ರೆ, ನೀವು ಈಜ್ ಬರೋರಾದ್ರೆ ನೀವೇನ್ ಹೇಳ್ಬೇಕು, ಎಸ್ ಐ ಕ್ಯಾನ್ ಸ್ವಿಮ್. ನೀವು ಈಜ್ ಬರೋರಾದ್ರೆ ಎಸ್ ಐ ಕ್ಯಾನ್ ಸ್ವಿಮ್ ಅಂತ ಹೇಳ್ಬೇಕು. ಇಲ್ಲ ನಿಮ್ಗೆ ಈಜಕ್ ಬರಲ್ಲ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ, ನೋ ಐ ಕಾಂಟ್ ಸ್ವಿಮ್. ಈ ಕಾಂಟ್ ಅನ್ನೋದೇನು ಇಲ್ಲ, ಕ್ಯಾನ್ ನಾಟ್. ಕ್ಯಾನಾಟ್ ಇದು ಶಾರ್ಟ್ ಫಾರ್ಮ್ ಕಾಂಟ್. ನೋ ಐ ಕ್ಯಾನಾಟ್ ಸ್ವಿಮ್. ಎಸ್ ಐ ಕ್ಯಾನ್ ಸ್ವಿಮ್. ಹೌದು, ನನಗೆ ಈಜಕ್ ಬರುತ್ತೆ. ನೋ ಐ ಕಾಂಟ್ ಸ್ವಿಮ್. ಇಲ್ಲ ನನಗೆ ಈಜಕ್ ಬರಲ್ಲ. ಸೊ ಇಲ್ಲಿ ನಾನು ಟೈಮ್ ಕೊಟ್ಟಿದ್ದೀನಿ, ನಾವು ಐ ಕ್ಯಾನ್ ಸ್ವಿಮ್. ಕ್ಯಾನ್ ಯು ಸ್ವಿಮ್ ನಾವ್. ನಿಮಗೆ ಈಗ ಈಜಕ್ ಬರುತ್ತಾ, ಹಾ ನನಗೆ ಈಗ ಈಜಕ್ ಬರುತ್ತೆ. ನಿಮಗೆ ಈಜಕ್ ಬರಲ್ವಾ, ಕಾಂಟ್ ಯೂಸ್ ಕಾಂಟ್ ಆಮೇಲೆ ಹೇಳೋಣ. ಈಗ ಇಲ್ಲ ಬರಲ್ಲ ಅಂತ ಹೇಳಿದ್ರೆ ನೀವೇನ್ ಹೇಳ್ಬೇಕು, ನೋ ಐ ಕಾಂಟ್ ಸ್ವಿಮ್. ಇಲ್ಲ ನನಗೆ ಈಜಕ್ಕೆ ಬರಲ್ಲ. ಓಕೆ, ಈಗ ಸರಿ, ಹಾಗಾದ್ರೆ ಕುಡ್ ಎಲ್ಲಿ ಬಳಸ್ತೀವಿ ನೋಡಿ. ರೈಟ್, ಕುಡ್. ಓಕೆ, ಸೊ ನಿಮಗೆ ಈಗ ಈಜಕ್ ಬರುತ್ತಾ ಅಂತ ಕೇಳಿದ್ರು ಕ್ಯಾನ್ ಯು ಸ್ವಿಮ್ ನಾವ್. ಅದನ್ನೇ ನಾನು could you swim when you were a child. Could you swim when you were a child. You were a child, you were young, you were younger, when you were a kid. ಓಕೆ, ಈ ತರ ಎಲ್ಲಾದ್ರೂ ಕೇಳಬಹುದು. ಅಂದ್ರೆ ಇದರ ಅರ್ಥ ಏನು, ನೀವು ಚಿಕ್ಕವರಿದ್ದಾಗ ನಿಮಗೆ, ಅಥವಾ ನೀನು ಚಿಕ್ಕವನಿದ್ದಾಗ ನಿನಗೆ ಈಜಕ್ ಬರ್ತಿತ್ತಾ, ಅಂದ್ರೆ ನಿನಗೆ ಈಜಕ್ ಆಗ್ತಿತ್ತಾ. ಕನ್ನಡದಲ್ಲಿ ಬರ್ತಿತ್ತಾ ಅಂತ ಕೇಳ್ತೀವಿ ಕಾಮನ್ ಆಗಿ. ನಿಂಗೆ ಈಜಕ್ ಬರುತ್ತಾ ಅಂತ ಕೇಳ್ತೀವಿ. ಬರುತ್ತಾ, ಬರುವುದು ಅಂದ್ರೆ ಕಮಿಂಗ್. ಕಮಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಬಳಸಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಹೇಳ್ತೀವಿ. ನಿಮ್ಗೆ ಈಜಕ್ ಬರುತ್ತಾ, ನಿಮ್ಗೆ ಹಾಡು ಹೇಳಕ್ ಬರುತ್ತಾ, ನಿಮಗೆ ಬೇರೆ ಇನ್ನೇನಾದ್ರೂ ಬರುತ್ತಾ ಅಂತ ಕೇಳೋದಾದ್ರೆ, ಡಾನ್ಸ್ ಮಾಡಕ್ ಬರುತ್ತಾ. ಈ ಬರುವುದು ಅಂತ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಲ್ಲ. ಓಕೆ, ಕುಡ್ ಯು ಸ್ವಿಮ್. ಕುಡ್ ಯು ಸ್ವಿಮ್ ವೆನ್ ಯು ವರ್ ಅ ಚೈಲ್ಡ್ ಅಂದ್ರೆ ನೀವು ಚಿಕ್ಕವರಿದ್ದಾಗ ಈಜಲು ಬರ್ತಿತ್ತಾ, ಈಜಕ್ಕೆ ನಿಮಗೆ ಆಗ್ತಿತ್ತಾ, ಬರ್ತಿತ್ತಾ ಅಥವಾ ಆಗುತ್ತಿತ್ತಾ. ಆ ಉತ್ತರ ಏನ್ ಹೇಳ್ತೀವಿ ನಾವು, ಎಸ್ ಐ ಕುಡ್ ಸ್ವಿಮ್. ಎಸ್ ಐ ಕುಡ್ ಸ್ವಿಮ್ when I was a child.
ನಾನು ಚಿಕ್ಕವನಾಗಿರ್ಬೇಕಾದ್ರೆ ನನಗೆ ಈಜಕ್ಕೆ ಬರ್ತಿತ್ತು, ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು. ಸೊ ಈ ಕ್ಯಾನ್ ಅನ್ನೋದು ಮತ್ತೆ ಕ್ಯಾನ್ ಮತ್ತೆ ಕುಡ್ ಅನ್ನೋದೇನು ಆಗುವುದು, ನಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೆ, ನಾವು ನಮಗೇನ್ ಗೊತ್ತು ಸಾಧ್ಯ, ನಾನು ಈಜಲು ಬಲ್ಲೆ, ನನಗೆ ಈಜಕ್ ಬರುತ್ತೆ, ನನ್ನ ಕೈಲಿ ಈಜಕ್ ಆಗತ್ತೆ ಅನ್ನೋದನ್ನ ನಾವು ಕ್ಯಾನ್ ಅಂತ ಹೇಳ್ತೀವಿ. ಈಗ ಆಗೋದನ್ನ. ಮುಂಚೆ ಆಗ್ತಿತ್ತು ಅಂತ ಹೇಳೋದಕ್ಕೆ ನಾವು ಕ್ಯಾನ್ ಅಂತ ಯೂಸ್ ಮಾಡಕ್ಕಾಗಲ್ಲ. ಐ ಕ್ಯಾನ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್ ಅಲ್ಲ, ಐ ಕುಡ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್. ಇದರ ಅರ್ಥ ಏನು? ಐ ಕುಡ್ ಅಂತ ಯೂಸ್ ಮಾಡ್ಬೇಕು ನಾವು. ಐ ಕುಡ್ ಅಂದ್ರೆ ಏನು? ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು. ರೈಟ್, ಮೈಕ್ ಇದೇನೋ ಪ್ರಾಬ್ಲಮ್ ಇದೆ. ನನ್ನ ಕೈಲಿ ಈಜಕ್ಕೆ ಆಗ್ತಾ ಇತ್ತು, ಇವಾಗ ಅರ್ಥ ಆಯ್ತಲ್ಲ. ಇದನ್ನ ನೆಗೆಟಿವ್ ಹೇಳೋದಾದ್ರೆ ನೀವು, ಇಲ್ಲ ನನ್ನ ಕೈಲಿ ಈಜಕ್ಕೆ ಆಗ್ತಿರ್ಲಿಲ್ಲ, ಚಿಕ್ಕವನಿರ್ಬೇಕಾದ್ರೆ ನನ್ನ ಕೈಲಿ ಈಜಕ್ಕೆ ಆಗ್ತಿರ್ಲಿಲ್ಲ, ಬಟ್ ಈಗ ನನಗೆ ಈಜಕ್ಕಾಗುತ್ತೆ ಅಂತ ಹೇಳೋದಾದ್ರೆ ಐ ಕುಡಂಟ್ ಸ್ವಿಮ್. ಕುಡಂಟ್ ಅಂದ್ರೆ ಕುಡ್ ನಾಟ್ ನೆಗೆಟಿವ್, ಸಾರಿ, ಕುಡಂಟ್ ಲಾಂಗ್ ಫಾರ್ಮ್, ಕುಡ್ ನಾಟ್ ಶಾರ್ಟ್ ಫಾರ್ಮ್ ಕುಡಂಟ್. ಸೊ ಐ ಕುಡಂಟ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಕೈಲಿ ಈಜಕ್ಕೆ ಆಗ್ತಾ ಇರಲಿಲ್ಲ, ಈಗ ನನಗೆ ಈಜಕ್ಕಾಗುತ್ತೆ, ಅವಾಗ ಆಗ್ತಿರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಐ ಕುಡಂಟ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್, ಬಟ್ ನೌ ಐ ಕ್ಯಾನ್ ಸ್ವಿಮ್. ನಾವು ಐ ಕುಡ್ ಸ್ವಿಮ್ ಅಂದ್ರೆ ಬೇರೆ ಮೀನಿಂಗ್ ಬರುತ್ತೆ. ಐ ಕುಡ್ ಸ್ವಿಮ್ ಅಂತಾನು ಹೇಳ್ಬೋದು, ಬಟ್ ನೌ ಐ ಕ್ಯಾನ್ ಸ್ವಿಮ್. ಓಕೆ, ಅರ್ಥ ಆಯ್ತಲ್ಲ? ಸೊ ನಾನು ಚಿಕ್ಕವನಿದ್ದಾಗ ನನಗೆ ಈಜಲು ಬರ್ತಿರ್ಲಿಲ್ಲ, ನನಗೆ ಈಜಕ್ಕೆ ಆಗ್ತಿರ್ಲಿಲ್ಲ. ಓಕೆ, ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ, ಅವಾಗ ನಿಮಗೊಂದು ಐಡಿಯಾ ಬರುತ್ತೆ. ರೀಡ್ ಇಂಗ್ಲಿಷ್ ಓದುವುದು. ಓಕೆ, ಸೊ ಕ್ಯಾನ್ ಯು ರೀಡ್ ಇಂಗ್ಲಿಷ್ ನೌ? ಈಗ ನಿಮ್ಗೆ ಇಂಗ್ಲಿಷ್ ಓದಕ್ ಬರುತ್ತಾ, ಓದಕ್ ಆಗುತ್ತಾ? ಕ್ಯಾನ್ ಯು ರೀಡ್ ಇಂಗ್ಲಿಷ್ ನೌ? ಇಂಗ್ಲಿಷ್ ನೀವು ಓದೋರಾದ್ರೆ ನೀವೇನ್ ಹೇಳ್ತೀವಿ? ಓ ಎಸ್, ಐ ಕ್ಯಾನ್ ರೀಡ್ ಇಂಗ್ಲಿಷ್, ನನಗೆ ಇಂಗ್ಲಿಷ್ ಓದಕ್ಕೆ ಬರುತ್ತೆ, ಅಥವಾ ನಾನು ಇಂಗ್ಲಿಷ್ ಓದಕ್ ಆಗುತ್ತೆ ನನ್ನ ಕೈಲಿ. ಓಕೆ, ಇಲ್ಲ ನಿಮ್ಗೆ ಇಂಗ್ಲಿಷ್ ಓದಕ್ಕಲ್ಲ, ಎಸ್ ಐ ಕ್ಯಾನ್ ರೀಡ್ ಇಂಗ್ಲಿಷ್ ನೌ, ಈಗ ಇನ್ಮೇಲೆ ಬರುತ್ತೆ. ಓಕೆ, ಇಲ್ಲ ನನಗೆ ಇಂಗ್ಲಿಷ್ ಓದಕ್ ಬರಲ್ಲ, ನೋ ಐ ಕಾಂಟ್ ರೀಡ್ ಇಂಗ್ಲಿಷ್ ನೌ, ನನಗೆ ಈಗ ಓದಕ್ ಬರಲ್ಲ, ಮುಂಚೆ ಅಲ್ಪ ಸ್ವಲ್ಪ ಓದ್ತಿದ್ದೆ, ಈಗ ನನಗೆ ಶುದ್ಧವಾಗಿ ಇಂಗ್ಲಿಷ್ ಓದಲಿಕ್ಕೆ ಬರಲ್ಲ ಅಂತ ಹೇಳೋದಾದ್ರೆ ನೀವು ಹೇಳ್ತೀರಾ, ನೋ ಐ ಕಾಂಟ್ ರೀಡ್ ಇಂಗ್ಲಿಷ್ ನೌ. ಓಕೆ, ಈಗ ಇದೇ ಪ್ರಶ್ನೆ, ನನಗೆ ಇಂಗ್ಲಿಷ್ ಓದಕ್ ಬರಲ್ಲ, ರೈಟ್? ಈಗ ಇದೇ ಪ್ರಶ್ನೆನ ನಾವು ಫಾಸ್ಟ್ ಅಲ್ಲಿ ಕೇಳೋದಾದ್ರೆ, ನೀವು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಿಮಗೆ ಇಂಗ್ಲಿಷ್ ಓದಕ್ ಆಗ್ತಿತ್ತಾ? ಈಗ ನಿಮಗೆ ಇಂಗ್ಲಿಷ್ ಓದಕ್ ಆಗುತ್ತಾ? ಕ್ಯಾನ್ ಯು ರೀಡ್ ಇಂಗ್ಲಿಷ್ ನೌ? ನೀವು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನೀವು ಇಂಗ್ಲಿಷ್ ಓದಕ್ ಆಗ್ತಿತ್ತಾ? ಓಕೆ, ಕುಡ್ ಯು ರೀಡ್ ಇಂಗ್ಲಿಷ್ ವೆನ್ ಯು ವರ್ ಇನ್ 7th ಸ್ಟ್ಯಾಂಡರ್ಡ್? ಅದೇ ನೋಡಿ, ಕುಡ್ ಯು ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್? ಓಕೆ, ಈಗ ಓದಕ್ಕಾಗಲ್ಲ, ಕಳೆದ ವರ್ಷ ಓದಕ್ಕಾಗ್ತಾ ಇತ್ತಾ ನಿಮಗೆ? ಕುಡ್ ಯು ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್? ಅವಾಗ ಏನ್ ಹೇಳ್ತೀರಾ? ಎಸ್ ಐ ಕುಡ್ ರೀಡ್ ಇಂಗ್ಲಿಷ್. ಒಂದು ವೇಳೆ ಹೌದು, ಕಳೆದ ವರ್ಷ ನನಗೆ ಓದಕ್ ಆಗ್ತಾ ಇತ್ತು, ಎಸ್ ಐ ಕುಡ್ ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್. ಹೋದ ವರ್ಷ, ಅದಕ್ಕಿಂತ ಮುಂಚಿನ ವರ್ಷ ಅವಾಗ್ಲೂ ಆಗ್ತಾ ಇತ್ತು, ಈಗಲೂ ಆಗುತ್ತೆ. ಸೊ ಐ ಕ್ಯಾನ್ ರೀಡ್ ಇಂಗ್ಲಿಷ್ ನೌ, ನನಗೆ ಇಂಗ್ಲಿಷ್ ಈಗ ಓದ್ಬೋದು ನಾನು. ಐ ಕುಡ್ ರೀಡ್ ಇಂಗ್ಲಿಷ್ ಬಿಫೋರ್, or I could read English last year, ಅಥವಾ I could read English last year, ಅಥವಾ ನೆಗೆಟಿವ್ ಹೇಳೋದಾದ್ರೆ no I could not, or you can say I couldn't, right? This is the very basic difference between can and could. Very basic. ಇಲ್ಲಿ ಬೇರೆನೂ ಇದೆ, ಫಸ್ಟ್ ನಾವು ಬೇಸಿಕ್ ತಿಳ್ಕೊಳ್ಳೋಣ. ಓಕೆ, ಹೌದು, ನನಗೆ ಕಳೆದ ವರ್ಷ ಇಂಗ್ಲಿಷ್ ಓದಲು ಬರ್ತಿತ್ತು. ಇಲ್ಲ ನೋಡಿ, ನೋ ಐ ಕುಡಂಟ್ ರೀಡ್ ಇಂಗ್ಲಿಷ್ ಲಾಸ್ಟ್ ಇಯರ್. ಇಲ್ಲ, ನನಗೆ ಕಳೆದ ವರ್ಷ ಇಂಗ್ಲಿಷ್ ಓದಲು ಬರ್ತಿರ್ಲಿಲ್ಲ. ಓಕೆ, ಬರ್ತಿರ್ಲಿಲ್ಲ ಅನ್ನೋದು ನಾಟ್ ಕಮಿಂಗ್ ಅಂತಲ್ಲ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಆಡು ಭಾಷೆಯಲ್ಲಿ ಬರ್ತಿರ್ಲಿಲ್ಲ ಅಂತಿದ್ರೆ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ಅವ್ರು ಬರ್ತಿರ್ಲಿಲ್ಲ, ಅವ್ನು ಹೋಗ್ತಿರ್ಲಿಲ್ಲ, ಅವ್ರು ಬರ್ತಾ ಇರ್ಲಿಲ್ಲ, ಇವ್ರು ಬರ್ತಾ ಇರ್ಲಿಲ್ಲ, ಅದು ಬೇರೆ, ಆ ಬರ್ತಿರ್ಲಿಲ್ಲ ಬೇರೆ, ನನಗದು ಬರ್ತಿರ್ಲಿಲ್ಲ, ನನ್ನ ಕೈಲಿ ಅದು ಆಗ್ತಾ ಇರ್ಲಿಲ್ಲ ಅಂತ ಅರ್ಥ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರೈಟ್ ಯೋರ್ ನೇಮ್. ಇದನ್ನ ಫ್ರೇಸ್ ತಗೊಂಡಾಗ, ಕ್ಯಾನ್ ಯು ರೈಟ್ ಯೋರ್ ನೇಮ್ ನೌ ಇನ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಅಲ್ಲಿ ನಿಮ್ಮ ಹೆಸರನ್ನ ಬರೀಬೋದಾ? ಕ್ಯಾನ್ ಯು ರೈಟ್ ಯೋರ್ ನೇಮ್? ಒಂದು ವೇಳೆ ನೀವು ಬರೆಯೋರಾದ್ರೆ ನೀವು ಏನ್ ಹೇಳ್ತೀರಾ? ಎಸ್ ಐ ಕ್ಯಾನ್ ರೈಟ್ ಮೈ ನೇಮ್ ಇನ್ ಇಂಗ್ಲಿಷ್. ಇಲ್ಲ, ನನ್ನ ಕೈಲಿ ಇಂಗ್ಲಿಷ್ ಅಲ್ಲಿ ಹೆಸರು ಬರೆಯಕ್ಕಾಗಲ್ಲ ಅಂತ ಹೇಳುವಾಗ ನೀವು ನೋ ಐ ಕಾಂಟ್ ರೈಟ್ ಐ ಕಾಂಟ್ ರೈಟ್ ಮೈ ನೇಮ್ ಇನ್ ಇಂಗ್ಲಿಷ್. ಓಕೆ, ನೋಡಿ, ಈಗ ನಿಮಗೆ ನಿಮ್ಮ ಹೆಸರು ಬರೆಯಲು ಬರುತ್ತಾ?
ಹೌದು, ನನಗೆ ಈಗ ನನ್ನ ಹೆಸರು ಬರೆಯಲು ಬರುತ್ತೆ ಅಂದ್ರೆ ಐ ಕ್ಯಾನ್ ರೈಟ್. ಸೊ ಯಾವಾಗಲೂ ನೀವು ಫ್ರೇಸ್ ತಗೊಂಡಾಗ ರೈಟ್ ಯುವರ್ ನೇಮ್, ಇದು ಫ್ರೇಸ್. ರೀಡ್ ಇಂಗ್ಲಿಷ್ ಫ್ರೇಸ್. ಓಕೆ, ಕ್ಯಾನ್ ಆದ್ಮೇಲೆ ರೈಟ್ ಅನ್ನೋದೇನು ವಿ1 ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಹಾಕ್ಬೇಕು. ಕ್ಯಾನ್ ರೈಟ್. ಅದು ಪಾಸ್ಟ್ ಅಲ್ಲೇ ಇರಲಿ, ಪ್ರೆಸೆಂಟ್ ಅಲ್ಲೇ ಇರಲಿ. ಪಾಸ್ಟ್ ಅಲ್ಲಿ ನಾವು ಕುಡ್ ಹಾಕಿದ್ರೆ ಪಾಸ್ಟ್ ಆಗುತ್ತೆ. ಸೊ ಕುಡ್ ರೈಟ್, ಕುಡ್ ರೋಟ್, ಕುಡ್ ರಿಟರ್ನ್ ಅಥವಾ ಕ್ಯಾನ್ ರೋಟ್, ಕ್ಯಾನ್ ರಿಟರ್ನ್, ಅದನ್ನ ಪಾಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು V2 ಹಾಕಬಾರ್ದು. V2 ಅಂದ್ರೆ ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ಸ್. ಓಕೆ, ಕ್ಯಾನ್ ರೈಟ್ ಅಂತಾನೆ ಬರ್ಬೇಕೆ ಹೊರತು ಕ್ಯಾನ್ ರೋಟ್ ಬರಬಾರ್ದು. ಕುಡ್ ರೈಟೇ ಬರ್ಬೇಕೆ ಹೊರತು ಕುಡ್ ರೋಟ್ ಬರಬಾರ್ದು. ಸೊ ಕುಡ್ ಪಾಸ್ಟ್ ಅಲ್ಲಿ ಇದೆ, ಪಾಸ್ಟ್ ಅಲ್ಲಿ ಇದ್ರೆ ಇರಲಿ, ಕುಡ್ ಅನ್ನೋದೇ ಪಾಸ್ಟ್. ಒಂದು ವರ್ಬ್ ಇದ್ರೆ ಅದು ಮಾಡಲ್ ವರ್ಬ್ ಇದ್ರೆ ವರ್ಬ್ ಚೇಂಜ್ ಆಗಬೇಕು. ಮಾಡಲ್ ವರ್ಬ್ ಇದ್ರೆ ಮಾಡಲ್ ವರ್ಬ್ ಚೇಂಜ್ ಆಗುತ್ತೆ, ಮೈನ್ ವರ್ಬ್ ಹಾಗೆ ಇರುತ್ತೆ. ಓಕೆ, ನೋ ಐ ಕಾಂಟ್ ರೈಟ್ ಮೈ ನೇಮ್ ನೌ. ಇಲ್ಲ, ನನಗೀಗ ನನ್ನ ಹೆಸರನ್ನ ಬರೆಯಕ್ಕೆ ಆಗಲ್ಲ. ಓಕೆ, ಅರ್ಥ ಆಯ್ತಲ್ಲ? ಒಂದಷ್ಟು ಎಕ್ಸಾಂಪಲ್ ಇನ್ನು ನೋಡೋಣ. ಇದರಲ್ಲಿ ಕುಡ್ ತಗೊಂಡಾಗ ಕುಡ್ ಯು ರೈಟ್ ಯುವರ್ ನೇಮ್ ವೆನ್ ಯು ವರ್ ಸ್ಮಾಲ್? ಸಿ, ನೀವು ಚಿಕ್ಕವರಾಗಿರ್ಬೇಕಾದ್ರೆ, ನೀವು ಮಗುವಾಗಿರ್ಬೇಕಾದ್ರೆ, ನಿಮ್ಮ ಬಾಲ್ಯದಲ್ಲಿ ಇದೆಲ್ಲ ನಾವು ಯೂಸ್ ಮಾಡ್ತೀವಿ, ನಮ್ಮ ಬಾಲ್ಯವನ್ನು ಹೇಳ್ಬೇಕಾದ್ರೆ. ಅದೇ ವೆನ್ ಯು ವರ್ ಸ್ಮಾಲ್, ವೆನ್ ಯು ವರ್ ಅ ಚೈಲ್ಡ್, ವೆನ್ ಯು ವರ್ ಯಂಗ್, ವೆನ್ ಯು ವರ್ ಯಂಗರ್, ವೆನ್ ಯು ವರ್ ಅ ಚೈಲ್ಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕುಡ್ ಯು ರೈಟ್ ಯುವರ್ ನೇಮ್ ವೆನ್ ಯು ವರ್ ಸ್ಮಾಲ್? ಕುಡ್ ಯು ರೈಟ್ ಯುವರ್ ನೇಮ್ ವೆನ್ ಯು ವರ್ ಸ್ಮಾಲ್? ನೀವು ಚಿಕ್ಕವರಾಗಿರ್ಬೇಕಾದ್ರೆ ನಿಮ್ಮ ಹೆಸರು ನಿಮಗೆ ಬರೆಯಕ್ಕೆ ಬರ್ತಾ ಇತ್ತಾ? ಕುಡ್ ಯು ರೈಟ್, ಕ್ಯಾನ್ ಯು ರೈಟ್ ಅಲ್ಲ, ಬಿಕಾಸ್ ಇಟ್ಸ್ ಪಾಸ್ಟ್ ಆಗೋಗಿರೋದು. ಓಕೆ, ಎಸ್. ಈಗ ಚಿಕ್ಕವರಾಗಿರ್ಬೇಕಾದ್ರೆ ಅಂತಾನೆ ಇಲ್ಲ, ನಾನು ಹೇಳಿದ್ರೆ ಲಾಸ್ಟ್ ಇಯರ್, ಲಾಸ್ಟ್ ವೀಕ್, 2 days ago, ಯಾವ್ದು ಬೇಕಾದ್ರೆ ಅದು ಪಾಸ್ಟ್ ಒಟ್ಟು. ಓಕೆ, ಎಸ್ ಐ ಕುಡ್ ರೈಟ್ ಮೈ ನೇಮ್ ವೆನ್ ಐ ವಾಸ್ ಸ್ಮಾಲ್. ಎಸ್ ಐ ಕುಡ್ ರೈಟ್ ಮೈ ನೇಮ್, ಇಲ್ಲಿ ಕುಡ್ ಯೂಸ್ ಮಾಡಿದ್ವಿ. ಕುಡ್ ರೈಟ್, ಐ ಕುಡ್ ರೈಟ್ ಮೈ ನೇಮ್. ಓಕೆ, ಇಲ್ಲ ನನಗೆ ಆಗ್ತಿರ್ಲಿಲ್ಲ ಅಂತ ಹೇಳಕ್ಕೆ ಏನ್ ಹೇಳಬೇಕು? ನೋ, ಐ ಕುಡಂಟ್ ರೈಟ್ ಮೈ ನೇಮ್ ವೆನ್ ಐ ವಾಸ್ ಎ ಚೈಲ್ಡ್. ವೆನ್ ಐ ವಾಸ್ ಎ ಚೈಲ್ಡ್, ವೆನ್ ಐ ವಾಸ್ ಸ್ಮಾಲ್. ಅರ್ಥ ಆಯ್ತಲ್ವಾ? ಓಕೆ, ನಾವ್ ಯು ಗಾಟ್ ದ ಡಿಫರೆನ್ಸ್, ರೈಟ್? ಸೊ ಇಷ್ಟು ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ಉಳಿದಿರೋದು ನೋಡಿ. ನಾನು ಉಳಿದಿರೋದು ಬರೀ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಡಲಿಲ್ಲ. ರೈಡ್ ಅ ಬೈಸಿಕಲ್. ಕ್ಯಾನ್ ಯು ರೈಡ್ ಅ ಬೈಸಿಕಲ್ ನಾವ್? ನಿಮ್ಗೆ ಈಗ ಒಂದು ಸೈಕಲ್ ಓಡಿಸಕ್ ಬರುತ್ತಾ? ಎಸ್ ಐ ಕ್ಯಾನ್, ನೋ ಐ ಕಾಂಟ್. ಇವೆರಡರಲ್ಲಿ ಯಾವ್ದಾದ್ರು ಒಂದು ಉತ್ತರ ಇರಬೇಕು. ಕುಡ್ ಯು ರೈಡ್ ಅ ಬೈಸಿಕಲ್ ಅಟ್ ದ ಏಜ್ ಆಫ್ 5? ಕುಡ್ ಯು ರೈಡ್ ಅ ಬೈಸಿಕಲ್? ಕುಡ್ ಯು ರೈಡ್ ಅ ಬೈಸಿಕಲ್ ಅಟ್ ಏಜ್ 5? ನಿಮಗೆ 5 ವರ್ಷ ಇರಬೇಕಾದ್ರೆ ನೀವು ಸೈಕಲ್ ಓಡಿಸಕ್ ಆಗ್ತಿತ್ತಾ? ನಿಮ್ ಕೈಲಿ ಆಗ್ತಿತ್ತಾ? ಒಂದ್ ವೇಳೆ ನಿಮ್ ಕೈಲಿ ಆಗ್ತಿದ್ದಿದ್ರೆ ನೀವೇನ್ ಹೇಳ್ತೀರಾ? ಎಸ್ ಐ ಕುಡ್ ರೈಡ್. ಓಕೆ, ಅಥವಾ ಎಸ್ ಐ ಕುಡ್ ರೈಡ್ ಅ ಬೈಸಿಕಲ್ ಅಟ್ ದ ಏಜ್ ಆಫ್ 5, ಆರ್ ನೋ ಐ ಕುಡಂಟ್. ಇಲ್ಲ, 5 ವರ್ಷ ಇರ್ಬೇಕಾದ್ರೆ ನಾನು ಸೈಕಲ್ ಓಡಿಸಕ್ ಆಗ್ತಿರ್ಲಿಲ್ಲ. ನಾನು ಪರ್ಸನಲ್ ಆಗಿ ನಾನು ಹೇಳ್ಬೇಕಾದ್ರೆ, ನನಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನೋ ಐ ಕುಡಂಟ್ ರೈಡ್ ಅ ಬೈಸಿಕಲ್ ವೆನ್ ಐ ವಾಸ್ ಯಾವಾಗ 5. ಐ ಕುಡಂಟ್ ರೈಡ್ ಅ ಬೈಸಿಕಲ್ ವೆನ್ ಐ ವಾಸ್ 5. ನನಗೆ ಪರ್ಸನಲ್ ಆಗಿ ನಾನು 5 ವರ್ಷದವನಾಗಿದ್ದಾಗ ನನಗೆ ಸೈಕಲ್ ಓಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಪರ್ಸನಲ್ ಹೇಳ್ತಾ ಇರೋದು ನಾನು. ಓಕೆ, ಅದೇ ತರ ಲಿಫ್ಟ್ ದಿಸ್ ಬಾಕ್ಸ್. ಈ ಬಾಕ್ಸ್ ಅನ್ನು ಮೇನ್ ಆಗಿ ನಮಗೆ ಫ್ರೇಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಆ ಫ್ರೇಸ್ಗೆ ನಾವು ಎಲ್ಲದನ್ನು ಕನೆಕ್ಟ್ ಮಾಡಕ್ ಹೋಗೋದು. ಯಾವುದೇ ಇರಲಿ, ನೀವು ಟೆನ್ಸ್ ತಗೊಂಡ್ರು, ಮಾಡಲ್ ವರ್ಬ್ಸ್ ತಗೊಂಡ್ರು, ಏನೇ ತಗೊಂಡ್ರು, ಮೇನ್ ಆಗಿ ಫ್ರೇಸ್. ನೀವು ಎಷ್ಟು ಫ್ರೇಸ್ ಕಲಿತೀರಾ? 1000 ಗಟ್ಟಲೆ ಫ್ರೇಸ್ ಕಲಿತರು ನಿಮಗೆ ಸಾಲದು. ಓಕೆ, ನಾವು ಲಿಫ್ಟ್ ದಿಸ್ ಬಾಕ್ಸ್. ಇಲ್ಲೊಂದು ಬಾಕ್ಸ್ ಇದೆ, ಇದು ನಿನ್ ಕೈಲಿ ಎತ್ತಕ್ಕಾಗತ್ತಾ ಅಂತ ಕೇಳಿದ್ರೆ, ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಓಕೆ, ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಓಕೆ, ನಾವು ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್ ನಾವು? ಈ ಬಾಕ್ಸ್ ಅನ್ನ ಇವಾಗ ಎತ್ತಕ್ಕಾಗುತ್ತಾ ನಿನಗೆ ಎರಡು ಒಂದೇನೆ. ಕ್ಯಾನ್ ಯು? ಎಸ್ ಐ ಕ್ಯಾನ್ ಅಂತ ಹೇಳ್ಬೋದು. ನೋ ಐ ಕಾಂಟ್. ಇಲ್ಲ, ಎತ್ತಕ್ಕಾಗುತ್ತೆ ನನಗೆ. ಎಸ್ ಐ ಕ್ಯಾನ್ ಲಿಫ್ಟ್, ಇಟ್ಸ್ ನಾಟ್ ದ್ಯಾಟ್ ಹೆವಿ. ಓಕೆ, ಎತ್ತೀನಿ ನಾನು, ತುಂಬಾ ಏನು ವೇಟ್ ಏನಿಲ್ಲ. ಐ ಕ್ಯಾನ್ ಲಿಫ್ಟ್. ನೋ ಐ ಕಾಂಟ್ ಲಿಫ್ಟ್. ಇಲ್ಲ, ನನಗೆ ಎತ್ತಕ್ಕಾಗಲ್ಲ. ಓಕೆ, ಸೊ ಇದನ್ನೇ ನಾವು ರೈಟ್. ಓಕೆ, ಕುಡ್ ಯು ಲಿಫ್ಟ್ ಹೆವಿ ಬಾಕ್ಸಸ್ ಬಿಫೋರ್? ಕುಡ್ ಯು ಲಿಫ್ಟ್ ಹೆವಿ ಬಾಕ್ಸಸ್ ಬಿಫೋರ್? ಓಕೆ, ಸೊ ಈ ಒಂದು ಬಾಕ್ಸ್ ವೆಯ್ಟ್ ಇದೆ, ಇದೊಂದು 25 kg ಇದೆ. ಇದು ನಿನ್ ಕೈಲಿ ಎತ್ತಕ್ಕಾಗುತ್ತಾ ಈಗ? ಕ್ಯಾನ್ ಯು ಲಿಫ್ಟ್ ದಿಸ್ ಬಾಕ್ಸ್? ಬಿಕಾಸ್ ಇಟ್ ವೇಯ್ಸ್ 25 kilos. ಕ್ಯಾನ್ ಯು ಲಿಫ್ಟ್ ದಿಸ್ ನಾವ್? ಅವಾಗ ನೀವು ನೋಡಿ, ನನ್ನ ಕೈಲಿ ಎತ್ತಕ್ಕಾಗುತ್ತೆ. ಎಸ್ ಐ ಕ್ಯಾನ್ ಲಿಫ್ಟ್. ಓಕೆ, ಇಟ್ಸ್ ಈಸಿ, ಐ ಕ್ಯಾನ್ ಲಿಫ್ಟ್. ಇಟ್ಸ್ ನಾಟ್ ದ್ಯಾಟ್ ಹೆವಿ. ಅದೇನು ಅಷ್ಟು ವೆಯ್ಟ್ ಇಲ್ಲ, ಐ ಕ್ಯಾನ್ ಲಿಫ್ಟ್ ದಾಟ್. ಆಗ ಎತ್ತಕ್ಕೆ ಹೇಳಿರೋರು ನಿಮ್ಮನ್ನು ಕೇಳಿ, ಓ ಪರವಾಗಿಲ್ಲ, ನೀವು ಮುಂಚೆನೂ ವೆಯ್ಟ್ ಎತ್ತಾ ಇದ್ರಾ? ಮುಂಚೆನೂ ಇಷ್ಟು ವೆಯ್ಟ್ ಎತ್ತಾ ಇದ್ರಾ? ಎತ್ತಕ್ಕೆ ಆಗ್ತಿತ್ತಾ ನಿಮ್ ಕೈಲಿ? ಎಸ್, ಅವಾಗ ಓಕೆ. ಸೊ ಕುಡ್ ಯು ಲಿಫ್ಟ್ ಹೆವಿ ಬಾಕ್ಸಸ್ ಬಿಫೋರ್? ಮುಂಚೆ ನಿಮಗೆ ಹೆವಿ ಬಾಕ್ಸಸ್ ಎತ್ತಕ್ಕೆ ಆಗ್ತಿತ್ತಾ? ಆಗುತ್ತಾ? ಕ್ಯಾನ್ ಯು? ಆಗ್ತಿತ್ತಾ?
could you? Okay, so that is the main difference. ನೀವೇನು ಹೇಳ್ಬೋದು, yes I could lift heavy boxes before, or no, I couldn't lift heavy boxes before. Now I've been hitting the gym, I've been going to the gym, so now I'm strong, now I can lift. I couldn't lift before, now I can lift. ಸೊ ನೀವು ಇದನ್ನ ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲ, ಮುಂಚೆ ನನಗೆ ಎತ್ತಕ್ಕಾಗ್ತಿರ್ಲಿಲ್ಲ, ಈಗ ಎತ್ತಕ್ಕಾಗ್ತಾ ಇದೆ. I couldn't lift before, now I can lift. ಮುಂಚೆ ನನ್ನ ಕೈಲಿ ಎತ್ತಕ್ಕಾಗ್ತಿರ್ಲಿಲ್ಲ, ಈಗ ನನ್ನ ಕೈಲಿ ಎತ್ತಕ್ಕಾಗುತ್ತೆ. ಇದನ್ನ ರಿವರ್ಸ್ ಹೇಳೋದಾದ್ರೆ, I could lift before, but now I can't. ಮುಂಚೆ ನನ್ನ ಕೈಲಿ ಎತ್ತಕ್ಕಾಗ್ತಿತ್ತು, ಈಗ ಎತ್ತಕ್ಕಾಗಲ್ಲ. ಓಕೆ, ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತುಂಬಾ ಜನ ರಾಂಗ್ ಆಗಿ ಯೂಸ್ ಮಾಡ್ತಾರೆ. ಕುಡ್ ನ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡಬಹುದು, ಫ್ಯೂಚರ್ ಅಲ್ಲಿ ಯೂಸ್ ಮಾಡಬಹುದು. ಅದಕ್ಕೆ ನಾವು ಬೇರೆ ನೆಕ್ಸ್ಟ್ ಇನ್ನು ಡೀಪ್ ಆಗೋದಾಗ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕುಕ್ ರೈಸ್. ಓಕೆ, ಕುಕ್ ರೈಸ್ ಅಂದ್ರೆ ಏನು? ಅಕ್ಕಿ ಬೇಯಿಸೋದು ಅಥವಾ ಅನ್ನ ಬೇಯಿಸೋದು, ಅಕ್ಕಿ ಬೇಯಿಸೋದು. ರೈಟ್. ಕ್ಯಾನ್ ಯು ಕುಕ್ ರೈಸ್ ನಾವ್? ನಿನಗೆ ಅಕ್ಕಿ ಬೇಯಿಸೋಕೆ ಬರುತ್ತಾ ಅಂದ್ರೆ ಅನ್ನ ಮಾಡಕ್ ಬರುತ್ತಾ ಅಂತ ಅರ್ಥ. ಅಕ್ಕಿ ಬೇಯಿಸಿ ಅನ್ನವನ್ನು ಮಾಡೋದಕ್ಕೆ ಕುಕ್ ರೈಸ್ ಅಂತ ಹೇಳ್ತೀವಿ. ಗೊತ್ತಿದ್ರೆ ಎಸ್ ಐ ಕ್ಯಾನ್ ಕುಕ್ ರೈಸ್, ನೋ ಐ ಕಾಂಟ್ ಕುಕ್ ರೈಸ್. ಇಲ್ಲ, ನನಗೆ ಅದು ಬರಲ್ಲ, ನನ್ನ ಕೈಲಿ ಆಗಲ್ಲ. ಓಕೆ, ಅದೇ ನಾವು ಫಾಸ್ಟ್ ಅಲ್ಲಿ ಕೇಳಿದಾಗ ಕುಡ್ ಯು ಕುಕ್ ರೈಸ್ ಲಾಸ್ಟ್ ಇಯರ್? ಓಕೆ, ಸೊ ನಿನಗೆ ಕಳೆದ ವರ್ಷ ನಿನಗೆ ಅಡಿಗೆ ಮಾಡಕ್ ಬರ್ತಿತ್ತ ಅಥವಾ ಅನ್ನ ಬೇಯಿಸಕ್ ಬರ್ತಿತ್ತ? ಇಲ್ಲ, ಕಳೆದ ವರ್ಷನೂ ಬರ್ತಿರ್ಲಿಲ್ಲ ಅಂತ ಹೇಳೋದು. ನೋ, ಐ ಕುಡಂಟ್ ಕುಕ್ ರೈಸ್ ಈವನ್ ಲಾಸ್ಟ್ ಇಯರ್. ಕಳೆದ ವರ್ಷನೂ ನನಗೆ ಬರ್ತಿರ್ಲಿಲ್ಲ, ಈಗಲೂ ಬರಲ್ಲ, ಮುಂಚೆನೂ ಬರ್ತಿರ್ಲಿಲ್ಲ. ಐ ಕಾಂಟ್ ಕುಕ್ ನಾವ್, ಐ ಕುಡಂಟ್ ಕುಕ್ ಬಿಫೋರ್. ಓಕೆ, ಸೊ ಕುಡಂಟ್ ಫಾಸ್ಟ್ ಅಲ್ಲಿ ಬಳಸ್ತೀವಿ, ಹಾಗಂತ ಪ್ರೆಸೆಂಟ್ ಅಲ್ಲಿ ಬಳಸಲ್ಲ ಅಂತಲ್ಲ. ಕ್ಯಾನ್ ಮೀನಿಂಗ್ ಏನಿದೆ, ಕ್ಯಾನ್ ನಮ್ಮ ಕೈಲಿ ಆಗುತ್ತೆ ಅನ್ನೋದೇನಿದೆ, ಅದನ್ನ ನಾವು ಫಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಮಾತ್ರ ಕುಡ್ ನ ಬಳಸ್ತೀವಿ. ಓಕೆ, ಫಾಸ್ಟ್ ಅಲ್ಲಿ ನಾವು ಕ್ಯಾನ್ ಬಳಸೋದಿಲ್ಲ. ಯು ಗಾಟ್ ದಟ್? ಇಷ್ಟು ತಿಳ್ಕೊಂಡ್ರೆ ಸಾಕು. ಆಮೇಲೆ ಇನ್ನು ಉಳಿರೋದೆಲ್ಲ ಫ್ರೇಸಸ್. ಈ ಫ್ರೇಸಸ್ ನೋಡಿ, ರನ್ ಫಾಸ್ಟ್. ಕ್ಯಾನ್ ಯು ರನ್? ಎಸ್ ಐ ಕ್ಯಾನ್ ರನ್. ನೋ ಐ ಕಾಂಟ್ ರನ್. ಕುಡ್ ಯು ರನ್ ವೆನ್ ಯು ವರ್ ಅ ಚೈಲ್ಡ್? ಎಸ್ ಐ ಕುಡ್ ರನ್ ವೆರಿ ಫಾಸ್ಟ್ ವೆನ್ ಐ ವಾಸ್ ಅ ಚೈಲ್ಡ್. ಐ ಕುಡಂಟ್ ರನ್. ಕುಡಂಟ್ ಇವೆರಡನ್ನು ನೀವು ಕರೆಕ್ಟ್ ಆಗಿ ಆಲ್ಟರ್ನೇಟ್ ನೆಗೆಟಿವ್ ಪಾಸಿಟಿವ್ ಎರಡನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ.